ಯೂನಿಯನ್ ಬಜೆಟ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದ್ದಾವೆ. The context in which Mr. Rahul Gandhi made the comment, I am not aware. ಇದು ಕಾಂಗ್ರೆಸ್ ಅವರಿಗೆ ಈ ನುಂಗಲಾರದ ಬಿಸಿ ತುಪ್ಪ ಅನ್ನೋ ತರ ಆಗ್ಬಿಡ್ತು. ರಾಹುಲ್ ಗಾಂಧಿ ಅವರಿಗೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಗನ್ಸುತ್ತೆ? ನಿರ್ಮಲಾ ಸೀತಾರಾಮನ್ ಅವರು ಒಂದು ಚಾಲೆಂಜ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಹಾಕಿದ್ದಾರೆ. ಅಪಕೀರ್ತಿಗಳನ್ನ, ಆ ಬಿರುದುಗಳನ್ನ ತೊಡೆದು ಹಾಕೋಕೆ ಇದಕ್ಕಿಂತ ಅವಕಾಶ ಬೇಕಾ? ನಿಮಗೆ ಕೆಪಾಸಿಟಿ ಇದೆ ರೀ, ಆ ಕೆಪಾಸಿಟಿ ಇರೋದಕ್ಕೇನೆ ನೀವು ವಿಪಕ್ಷ ನಾಯಕರಾಗಿದ್ದು, ಹೀಗಿರೋ ಕೈಯಿಂದ ಈ ಅವಕಾಶವನ್ನ ಹೀಗೆ ಬಿಗಿಯಾಗಿ ಹಿಡ್ಕೊಳ್ಳಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಬಜೆಟ್ ಆಗಿದೆ, ನಿರ್ಮಲಾಕ್ನವ್ರು ಬಂದರು, ಬಜೆಟನ್ನು ಕೊಟ್ಟರು, ಹೋದರು. ಯೂನಿಯನ್ ಬಜೆಟ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದ್ದಾವೆ. ಈ ಚರ್ಚೆಗಳ ಮಧ್ಯ ಆಬ್ವಿಯಸ್ಲಿ ಈ ಕೇಂದ್ರ ಸರ್ಕಾರದಲ್ಲಿ ಯಾರೇ ಇದ್ದರೂ ಕೂಡ ವಿಪಕ್ಷಗಳು ಒಂದಿಷ್ಟು ಡೈಲಾಗ್ಗಳನ್ನು ರೆಡಿ ಇಟ್ಕೊಂಡಿರ್ತವೆ. ಈ ಬಜೆಟ್ ಸರಿ ಇಲ್ಲ, ದೇಶಕ್ಕೆ ಇದು ಮಾರಕ, ದೇಶದ ಯಾವುದೇ ಪ್ರಗತಿಗೂ ಯೂಸ್ ಆಗಲ್ಲ, ಇದರಲ್ಲಿ ಯಾವುದೇ ಒಂದು ದೂರದೃಷ್ಟಿನೇ ಕಾಣ್ತಾ ಇಲ್ಲ, ಇದು ರೈತ ವಿರೋಧಿ, ಹಿಂದುಳಿದ ಜನರ ವಿರೋಧಿ, ವಿದ್ಯಾರ್ಥಿಗಳ ವಿರೋಧಿ, ಸ್ತ್ರೀ ವಿರೋಧಿ ಹಾಗೂ ಭಾರತ ವಿರೋಧಿ ಬಜೆಟು, ಇಂಥದ್ದೊಂದಿಷ್ಟು ರೆಡಿಮೇಡ್ ಆನ್ಸರ್ಗಳನ್ನು ಇಟ್ಕೊಂಡಿರ್ತಾರೆ. ಅಂತೆಯೇ ಸಾಕಷ್ಟು ಈ ನಾಯಕರು ಇಂಥದ್ದನ್ನು ಮಾಡಿದ್ದಾರೆ. ಅದರಂತೆಯೇ ಆಡಳಿತ ಪಕ್ಷದಲ್ಲಿರೋರು ಇಂಥ ಬಜೆಟ್ ನೋಡೇ ಇರಲಿಲ್ಲ ಸರ್, ನನ್ನ ಕಣ್ಣು ಇವತ್ತು ನೋಡ್ತಲ್ಲ, ಇದೇ ಧನ್ಯ ಅಂದ್ಕೊಂಡು ಆ ಬಜೆಟನ್ನು ಹೊಗಳಿ ಅಟ್ಟಕ್ಕೆ ಏರಿಸಿರ್ತಾರೆ. ಇದು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡೇ ಬಂದಿದೆಯಾ? ಈ ಟೈಮಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಒಂದು ಭಯಂಕರ ಇಂಪಾರ್ಟೆಂಟ್ ಆಗುತ್ತಲ್ಲ, ವಿಪಕ್ಷ ನಾಯಕರಲ್ಲ ಅವರು ಅಂತ ಈ ಮೈಕನ್ನು ಹಿಡಿಯಲಾಯಿತು. ಸರ್, ಬಜೆಟನ್ನು ಕೇಳಿದ ಮೇಲೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂದಾಗ, ನಾನು ಇವತ್ತು ಮಾತಾಡಲ್ಲ, ನಾಳೆ ಮಾತಾಡಲ್ಲ, ನಾನು ಸಂಸತ್ತಿಗೆ ಬಂದು ಮಾತಾಡ್ತೀನಿ ಅಂತ ಅವರು ಹೇಳಿ ಹೋದರು. ಅಲ್ಲ, ಅದು ಅವರಿಗೆ ಆ ಟೈಮಿಗೆ ಹೇಳಲೇಬೇಕಾದ ಉತ್ತರ ಆಗಿತ್ತು. ಯಾಕೆಂದರೆ ಆ ಬಜೆಟ್ಟು ಸಾಮಾನ್ಯವಾಗಿ ಅರ್ಥವಾಗೋ ಥರ ಇರಲಿಲ್ಲ. ಯಾವುದೋ ರಾಜ್ಯಕ್ಕೆ ಬಂಪರ್ ಅಂತೆ, ಇನ್ಯಾವುದೋ ರಾಜ್ಯವನ್ನು ಪಾಪರ್ ಮಾಡಿಬಿಟ್ರಂತೆ, ಈ ಥರದ ಅಂಕಿಅಂಶಗಳು ಆ ಬಜೆಟ್ ಮಂಡನೆಯಲ್ಲಿ ಎಲ್ಲೂ ಕಾಣಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರು ಈ ಟೈಮನ್ನು ತಗೊಂಡಿದ್ರಲ್ಲಿ ಅರ್ಥ ಇದೆ. ಆದರೆ ಟ್ವಿಟರಲ್ಲಿ ಅವರೊಂದು ಟ್ವೀಟನ್ನು ಮಾಡಿದರು. ಇದು ಅಂದರೆ ಬ್ಲೈಂಡ್ ಆಗಿರೋ ಬಜೆಟ್ ಅಂತೆಲ್ಲ ಹೇಳಿದರು. ಸೇಮ್ ಯಾವುದು ವಿರೋಧಿ ಅಂತ ಹೇಳಿದ್ನಲ್ಲ, ಅವೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ರು. ಈ ಟೈಮಲ್ಲಿ ಏನಾಗೋಯಿತು, ಪಿ ಚಿದಂಬರಂ ಅವರು ಒಂದು ಪ್ರೆಸ್ ಮೀಟಲ್ಲಿ ಕೂತಿದ್ರು. ಪ್ರೆಸ್ ಮೀಟಲ್ಲಿ ಬರ್ತಾರಲ್ಲ ನಮ್ಮ ಜರ್ನಲಿಸ್ಟ್ಗಳು, ಅವರು ಒಂದು ಪ್ರಶ್ನೆಯನ್ನು ಹಾಕಿದರು. ಸರ್, ರಾಹುಲ್ ಗಾಂಧಿಯವರು ಭಾರತದ ಎಕನಾಮಿಯನ್ನು ಡೆಡ್ ಎಕಾನಮಿ, ಸತ್ತೋಗಿರೋ ಆರ್ಥಿಕತೆ ಅಂತ ಕರೆದಿದ್ರಲ್ಲ, ಈ ಬಜೆಟ್ ಆದ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ, ಅದನ್ನು ನೋಡಿದ ಮೇಲೆ ನಿಮಗೇನು ಅನ್ನಿಸ್ತಿದೆ ಅಂತ ಕೇಳಿದರು. ಅವ್ರ ಹತ್ರ ಏನು ಸುಮ್ಮನೆ ಕೇಳಿರಲಿಲ್ಲ. ಅವರು ಈ ಹಿಂದೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೂತಿರೋದೊಂದು ಚೇರ್ ಇದೆಯಲ್ಲ, ಅದೇ ಚೇರಲ್ಲಿ ಅವರೂ ಕೂಡ ಕೂತಿದ್ರು. ಅಂದರೆ ಅವರು ಮಾಜಿ ಆರ್ಥಿಕ ಸಚಿವರಾಗಿದ್ದರು. ಸೊ ಹಾಗಾಗಿ ಅವರ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ. ಅವರು ದೇಶವನ್ನು ಆರ್ಥಿಕ ಸಚಿವಾಲಯದಲ್ಲಿ ಮುನ್ನಡೆಸೋದವರು ಅಥವಾ ಮುನ್ನಡೆಸೋಕ್ಕೆ ಪ್ರಯತ್ನ ಮಾಡಿದವರು. ಹೀಗಾಗಿ ಅವ್ರದ್ದೊಂದು ಹೇಳಿಕೆ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಪ್ರಶ್ನೆಯನ್ನು ಎರಡೆರಡು ಸಲ ಅವರು ಕಿವಿಗೆ ಕೇಳಿಸ್ಕೊಂಡು ಹೇಳಿದ್ರು, ನೋಡಿ, ಡೊನಾಲ್ಡ್ ಟ್ರಂಪು ಯಾವುದೋ ಟೈಮಲ್ಲಿ ಏನೋ ಹೇಳಿರ್ಬೋದು, ಡೆಡ್ ಎಕಾನಮಿ ಅಂತ ಮಾತಾಡಿರ್ಬೋದು, ಆ ಕಾಂಟ್ಯಾಕ್ಟ್ ನನಗೆ ಗೊತ್ತಿಲ್ಲ. ಹಾಗೆ ರಾಹುಲ್ ಗಾಂಧಿಯವರು ಈ ಭಾರತದ ಎಕಾನಮಿಯನ್ನು ಡೆಡ್ ಎಕಾನಮಿ ಅಂತ ಹೇಳಿದ್ರಲ್ಲಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು. ट्रंप ने भारत की अर्थव्यवस्था को डेड इकोनॉमी कहा था, जिसका समर्थन नेता विपक्ष राहुल गांधी ने किया था. मैं आपकी राय जानना चाहता हूं आज के बजट के लाइट में कि आप भारतीय अर्थव्यवस्था को कैसे देखते हैं. क्या आपकी राय में भारतीय अर्थव्यवस्था डेड इकोनॉमी है? The context in which President Donald Trump made that comment, the context in which Mr. Rahul Gandhi made the comment, I am not aware. So I can't comment on either statement. ಇದು ಕಾಂಗ್ರೆಸ್ ಅವರಿಗೆ ಈ ನುಂಗಲಾರದ ಬಿಸಿ ತುಪ್ಪ ಅನ್ನೋ ಥರ ಆಗ್ಬಿಡ್ತು. ಇಲ್ಲಿ ನುಂಗಕ್ಕೆ ಹೋದರೆ ಬಿಸಿ ಬಿಸಿ ಆಗುತ್ತೆ, ತುಪ್ಪ ಉಗಿದ್ರೆ ಅಯ್ಯೋ ವೇಸ್ಟ್ ಆಗಿಬಿಡುತ್ತೆ. ಹೇಳಿಕೆ ಬಂದಿದ್ದು ಯಾರಿಂದ? ಮಾಜಿ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದ ಕಾಂಗ್ರೆಸ್ ಪಕ್ಷದ ಚಿದಂಬರಂ ಅವರಿಂದ. ಹಾಗಾಗಿ ಕಾಂಗ್ರೆಸ್ ಅವರು ಒಂಥರ ಈ ಸ್ಟ್ಯಾಚ್ಯೂ ಅಂತ ಒಂದು ಆಟ ಆಡ್ತಾರಲ್ಲ, ಆ ಥರ ಸ್ಟ್ಯಾಚ್ಯೂ ಆಗಿಬಿಟ್ಟಿದ್ರು. ಈ ಟೈಮಲ್ಲಿ ರಾಹುಲ್ ಗಾಂಧಿ ಅವರಿಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ವಿಶೇಷವಾದ ಸವಾಲನ್ನು ಹಾಕಿದ್ದಾರೆ. ಅಂದರೆ ನೀವು ದೇಶದ ಆರ್ಥಿಕತೆಯ ವಿರುದ್ಧ ಸುಮ್ಮನೆ ಸುಳ್ಳುಗಳನ್ನು ಹೇಳಬೇಡಿ,
ನಿಮ್ಮದೇನು ಪ್ರಶ್ನೆ ಇದೆಯಲ್ಲ ಅದನ್ನು ತಗೊಂಡು ಬನ್ನಿ, ಚರ್ಚೆ ಮಾಡೋಣ, ಜೊತೆಗೆ ಅದಕ್ಕೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಖುದ್ದು ಚಾಲೆಂಜನ್ನು ಹಾಕಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೆ ಅದೊಂದು ಹವ್ಯಾಸ ಇದ್ದೇ ಇದೆ. ಅಲ್ಲಿ ಡೊನಾಲ್ಡ್ ಟ್ರಂಪು ಅವನ ಯಾವುದೋ ಲಾಭ ನಷ್ಟಕ್ಕೆ ಈ ಭಾರತದ ಎಕನಾಮಿ ಡೆಡ್ ಎಕನಾಮಿ, ರಷ್ಯಾದ ಎಕನಾಮಿ ಡೆಡ್ ಎಕನಾಮಿ ಅಂದರೆ ಟ್ರಂಪ್ ಹೇಳಿದ್ದು ಕರೆಕ್ಟಾಗಿದೆಯಲ್ಲ, ಅದರಲ್ಲೇನು ಸುಳ್ಳಿದೆ, ಭಾರತದ ಆರ್ಥಿಕತೆ ಸತ್ತೋಗಿದೆಯಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಾಮಿಡಿ ಏನು ಗೊತ್ತಾ, ಇದೇ ರಾಹುಲ್ ಗಾಂಧಿ ಅವರಿಗೆ ಜಿ ಹುಜೂರ್ ಅನ್ನುವ ಒಂದಿಷ್ಟು ರಾಜ್ಯದ ನಾಯಕರಿದ್ದಾರೆ. ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಬಂದರೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಅವರಾಗಿರ್ಬೋದು, ತೆಲಂಗಾಣಕ್ಕೆ ಹೋಗಿ ಬರ್ತೀರಾ ಅಂದರೆ ರೇವಂತ್ ರೆಡ್ಡಿ ಅವರಾಗಿರ್ಬೋದು. ಹೀಗೆ ಕಾಂಗ್ರೆಸ್ ಎಲ್ಲೆಲ್ಲ ಇದೆಯಲ್ಲ ಅಲ್ಲಿಗೆ ಹೋಗಿ ಕೇಳಿ ನೋಡಿ, ಭಾರತದ ಎಕನಾಮಿ ಡೆಡ್ ಎಕನಾಮಿ ಅಂತ ಕೇಳಿದ್ರೆ ಭಾರತದ ನಮ್ಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕ ಅಂತೂ ಸುಭೀಕ್ಷವಾಗಿದೆ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಇಲ್ಲಿ ಫ್ರೀ ಬಸ್ ಬಿಡ್ತಾರಲ್ಲ ರಾಮಲಿಂಗಾರೆಡ್ಡಿ ಅವರು, ಅಯ್ಯ ನಮ್ಮ ಸಾರಿಗೆ ಇಲಾಖೆಗೆ ಏನಾಗಿದೆ, ಲಾಭದಲ್ಲೇ ಇದೆಯಲ್ಲ ಅಂತಲೇ ಮಾತಾಡ್ತಾರೆ. ಹಾಗೆ ಸೇಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಇದೇ ರೀತಿಯಲ್ಲಿ ತೆಲಂಗಾಣಕ್ಕೆ ಹೋದರೂ ಕೂಡ ರೇವಂತ್ ರೆಡ್ಡಿ ಅವರು ನಮ್ಮ ತೆಲಂಗಾಣದಲ್ಲಿ ಯಾವ ಎಕನಾಮಿಯೂ ಸತ್ತೋಗಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಥವಾ ಅವರ ಮೈತ್ರಿಕೂಟದಲ್ಲಿರೋ ಬೇರೆ ಯಾವುದೋ ಈ ಪಶ್ಚಿಮ ಬಂಗಾಳ ಆಗಿರ್ಬೋದು, ಇವರೆಲ್ಲವೂ ಕೂಡ ಭಾರತದ ಒಳಗಡೆ ಇದೆಯಾ ಅಥವಾ ಭಾರತದ ಬಾರ್ಡ್ರ್ ಹೊರಗಡೆ ಏನಾದರೂ ಹೊಸದಾಗಿ ಸ್ಥಾಪನೆ ಮಾಡಿದಾರಾ? ಈ ಪ್ರಶ್ನೆ ಬರಲ್ವಾ? ಖಂಡಿತವಾಗಿಯೂ ಬರುತ್ತೆ. ಭಾರತದ ಆರ್ಥಿಕತೆ ಗಟ್ಟಿ ಇರೋದಕ್ಕೆ ಭಾರತದ ಒಳಗಿನ ಎಲ್ಲ ರಾಜ್ಯಗಳ ಆರ್ಥಿಕತೆ ಕೂಡ ಗಟ್ಟಿಯಾಗಿರುತ್ತೆ. ಪಕ್ಷ ಯಾವುದೇ ಇರಲಿ, CM ಯಾವುದೇ ಪಾರ್ಟಿಯವನ್ನ ಆಗಿರಲಿ, ಅವ್ರ ರಾಜ್ಯಕ್ಕೋಗಿ ನಿಮ್ಮ ರಾಜ್ಯದಲ್ಲಿ ಎಕನಾಮಿ ಏನಾದರೂ ಸತ್ತೋಗಿದೆಯಾ ಅಂತ ಕೇಳಿದ್ರೆ ಯಾರು ಕೂಡ ಹೌದು ಸರ್ ನಾವು ಭೀಕರ ಬರಗಾಲದಲ್ಲಿದ್ದೀವಿ ಸರ್, ಆರ್ಥಿಕತೆ ಅನ್ನೋದು 6ಕ್ಕೆ ಏರ್ದೇನೆ 3 ಕೆಳಗಡೆ 3.5 ಕಿಲೋಮೀಟ್ರ್ ಹೋಗ್ಬಿಟ್ಟಿದೆ ಸರ್ ಅಂತ ಯಾವುದೇ ಪಕ್ಷದ ಲೀಡರ್ಗಳು ಅವರ ಪಕ್ಷ ಅಧಿಕಾರದಲ್ಲಿದ್ದಾಗ ಹೇಳೋದಿಲ್ಲ. ಹಾಗಿದ್ರೆ ಎಲ್ಲ ರಾಜ್ಯಗಳು ಸುಭಿಕ್ಷ ಇದ್ದಾಗ, ಭಾರತವು ಕೂಡ ಪ್ರಗತಿಯತ್ತ ಸ್ಪೀಡಾಗಿ ಹೋಗ್ತಾ ಇದ್ದಾಗ, ಭಾರತದ ಆರ್ಥಿಕತೆ ಸತ್ತು ಬಿದ್ದಿರುವ ಆರ್ಥಿಕತೆ ಹೇಗಾಗುತ್ತೆ? ಬೇರೆ ಬೇರೆ ದೇಶದ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಭಾರತದ ಆರ್ಥಿಕತೆ ತುಂಬ ವೇಗವಾಗಿ ಬೆಳೀತಾ ಇದೆ ಅಂತ ಓಪನ್ ಸ್ಟೇಜಲ್ಲಿ ಹೇಳ್ತಾ ಇರುವಾಗ ರಾಹುಲ್ ಗಾಂಧಿ ಅವರಿಗೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಗನ್ಸುತ್ತೆ? ಇದನ್ನೆಲ್ಲ ಇಟ್ಕೊಂಡು, ಬಜೆಟ್ ಬಗ್ಗೆ ಅವರು ಮಾತಾಡಿದ್ದನ್ನು ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಒಂದು ಚಾಲೆಂಜನ್ನು ರಾಹುಲ್ ಗಾಂಧಿ ಅವರಿಗೆ ಹಾಕಿದ್ದಾರೆ. ಆ ಚಾಲೆಂಜ್ ಹೇಗಿದೆ ಅಂದರೆ, ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಆಗೋಕ್ಕೆ ಎಲ್ಲ ವೇದಿಕೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟ ಹಾಗಿದೆ. ಏನು ಅಂದರೆ, ನೀವು ಆರ್ಥಿಕತೆಯ ಬಗ್ಗೆ, ದೇಶದ ಆರ್ಥಿಕತೆ ಬಗ್ಗೆ ಸುಳ್ಳು ಹೇಳಬೇಡಿ, ಲೈಸನ್ನು ತರಬೇಡಿ, ಫ್ಯಾಕ್ಟ್ಸನ್ನು ತಗೊಂಬನ್ನಿ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ರಾಹುಲ್ ಗಾಂಧಿಯವರು ಸುಖ ಸುಮ್ಮನೆ ಏನು ಮಾತಾಡೋದಿಲ್ಲ, ಅವರು ಫ್ಯೂಚರು PM ಆಗಬೇಕು ಅಂತ ಪ್ರಯತ್ನದಲ್ಲಿರೋರು. ಹಾಗಾಗಿ ಅವರ ಮಾತುಗಳಿಗೆ ಭಯಂಕರ ತೂಕ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅವ್ರ ಮನೆಯಲ್ಲಿ ಅವರ ತಾಯಿ, ಅವರ ಸಹೋದರಿ ಅಂದ್ಕೊಂಡಿದ್ದಾರೆ, ಹಾಗೂ ಅವರ ನಿಷ್ಠಾವಂತ ಕಾರ್ಯಕರ್ತರು ಅಂದ್ಕೊಂಡಿದ್ದಾರೆ. ಈಗ ಅವರು ಆಲ್ರೆಡಿ ಭಾರತವನ್ನು ಡೆಡ್ ಎಕಾನಮಿ ಅಂತ ಕರೆದಿದ್ದಾರೆ. ಬಜೆಟ್ ಬಗ್ಗೆ ಕೂಡ ಅವರ ಆಕ್ಷೇಪಗಳಿರ್ತವೆ. ಈ ಬಜೆಟಲ್ಲಿ ಏನೆಲ್ಲ ಲೂಪ್ ಹೋಲ್ ಇದೆ, ಹಾಗೂ ಈ ಬಜೆಟ್ಟೇ ಹೇಳ್ತಾ ಇದೆ ಭಾರತ ಒಂದು ಸತ್ತ ಆರ್ಥಿಕತೆಯನ್ನು ಹೊಂದಿರುವ ದೇಶ ಅಂತ ಸಾಬೀತು ಮಾಡೋಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕರೆದಿದ್ದಾರೆ. ಸೊ ಈಗ ಇವರು ಏನು ಮಾಡಬೇಕು? ಇವರಿಗೊಂದು ಬಂಗಾರದಂಥ ಅವಕಾಶ ಸಿಕ್ಕಿದೆ, ಇವರು ಹೋಗಬೇಕು. ಇವರ ಯಾವೆಲ್ಲ ಪಾಯಿಂಟ್ಗಳಿದ್ದಾವಲ್ಲ, ಅವರು ಫ್ಯಾಕ್ಟ್ಸನ್ನು ತನ್ನಿ ಅಂತ ಹೇಳಿದ್ದಾರೆ. ಆ ಫ್ಯಾಕ್ಟ್ಸನ್ನು ತಗೊಂಡು ಹೋಗಿ ನಿರ್ಮಲಾ ಸೀತಾರಾಮನ್ ಅವರೇ, ನಿಮ್ಮ ಮೋದಿ ಸರ್ಕಾರ ಇಷ್ಟೊಂದು ಸತ್ತ ಆರ್ಥಿಕತೆಯನ್ನು ಹೆಂಗೆ ತಳ್ಕೊಂಡು ಹೋಗ್ತಾ ಇದೆ ಅಂತ ಪಾಯಿಂಟ್ ಬೈ ಪಾಯಿಂಟ್ ಕೇಳಬೇಕು. ಹಾಗೆ ಪ್ರತಿಯೊಂದಕ್ಕೂ ಕೂಡ ಈ ನಿರ್ಮಲಾ ಸೀತಾರಾಮನ್ ಅವರ ಬಾಯಲ್ಲೇ ಉತ್ತರವನ್ನು ಕೇಳಬೇಕಾಗುತ್ತೆ. ಒಂದು ವೇಳೆ ಕೇಂದ್ರ ಅಲ್ಲಿ ಲಾಕ್ ಆಗೋಯ್ತು ಅಂದರೆ, ಈಗ ರಾಹುಲ್ ಗಾಂಧಿ ಅವರ ಮೇಲೆ ಈ ದೇಶದಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಅವರು ಪಪ್ಪು, ಅವರನ್ನ ಆಟ ಆಡಿಸುವಂತಹ ಈ ಬೆರಳುಗಳು ಬೇರೆ ಇದೆ, ಇವರು ಆಡುವ ಕೀ ಕೊಡುವ ಗೊಂಬೆ ಥರ ಇದ್ದಾರೆ, ಈ ಥರ ಮಾತಾಡ್ತಾರ. ಇದನ್ನೆಲ್ಲ ಅಪಕೀರ್ತಿಗಳನ್ನು, ಆ ಬಿರುದುಗಳನ್ನು ತೊಡೆದು ಹಾಕೋಕೆ ಇದಕ್ಕಿಂತ ಅವಕಾಶ ಬೇಕಾ? ಇವರ ಹತ್ರ ಒಂದು 99 MP ಆ 99 MP ಇಬ್ಬರದ್ದು ಸೇರಿ ಒಂದು ಟೀಮ್ ಮಾಡೋದು, ಇಬ್ಬರಿಂದ ಒಂದು ಸ್ಟ್ರಾಂಗ್ ಆದ ಈ ಕ್ವಶನನ್ನು ತೊಗೊಂಬರೋಕ್ಕೆ ಹೇಳೋದು. ಅಂದರೆ ಎಂಥ ಕಮ್ಮಿ ಜನ ಮೈಗಳ ಕೆಲಸನ ಮಾಡಿದ್ರೂ ಕೂಡ 40+ ಕ್ವಶನ್ ಆಯಿತು. 40 ಪ್ರಶ್ನೆಗಳಲ್ಲಿ ನಿರ್ಮಲಕ್ಕನ್ನು ಲಾಕ್ ಮಾಡಿಕೊಂಡು ಮೋದಿ ಸರ್ಕಾರಕ್ಕೆ
ಒಳ್ಳೆ ಟಕ್ಕರ್ ಕೊಡಬಹುದು. ಇದಕ್ಕಿಂತ ಅವಕಾಶ ಒಂದು ಆಡಳಿತ ಪಕ್ಷ ವಿಪಕ್ಷ ನಾಯಕನಿಗೆ ಕೊಡೋಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ಬಜೆಟ್ ಅನ್ನೋದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿಯವರು ಹೇಳಿದ್ದು ದ್ವೇಷಕ್ಕಾಗಿ ಅನ್ನೋ ಮನೋಭಾವ ಈಗ ಬಂದಿದೆ. ಅದನ್ನು ನಿಜ ಅಂತ ಸಾಬೀತು ಮಾಡ್ಬೋದಲ್ಲ ರಾಹುಲ್ ಗಾಂಧಿಯವರೇ. ನಿಮ್ಮ ವಿರುದ್ಧ ಈ ಸಿದ್ದರಾಮಯ್ಯನವರು ಇರ್ಬೋದು, ಅಂದರೆ ನಮ್ಮದು ಕರ್ನಾಟಕ ಸುಭಿಕ್ಷವಾಗಿದೆಯಲ್ಲ, ಡೆಡ್ ಎಕಾನಮಿ ಬಗ್ಗೆ ಗೊತ್ತಿಲ್ಲ ಅಂತ ಆ ಟೋನಲ್ಲಿ ಮಾತಾಡಿರ್ಬೋದು. ಅಲ್ಲ, ನಿಮ್ಮದೇ ಸರ್ಕಾರದಲ್ಲಿ ಈ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿರುವಂತಹ ಈ ಪಿ ಚಿದಂಬರಂ ಅವರು ಕೂಡ ಅವರೇನೋ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತಲೂ ಹೇಳಿರ್ಬೋದು. ಹಾಗೆ ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಬೇರೆ ಬೇರೆ ರಾಜ್ಯದಲ್ಲಿದ್ದಾರಲ್ಲ, ಅವರು ಕೂಡ ನಿಮ್ಮ ಹೇಳಿಕೆಯಿಂದ ಅಂತರ ಕಾಯ್ಕೊಂಡಿರಬಹುದು. ಆದರೆ ನಿರ್ಮಲಾ ಸೀತಾರಾಮನ್ ಅವರನ್ನು ಹಾಗೂ ನರೇಂದ್ರ ಮೋದಿಯವರ ಸರ್ಕಾರನ್ನು ಟ್ಯಾಕಲ್ ಮಾಡೋಕ್ಕೆ ನಿಮಗೆ ಕೆಪಾಸಿಟಿ ಇದೆ ರೀ. ಆ ಕೆಪಾಸಿಟಿ ಇರೋದಕ್ಕೇ ನೀವು ವಿಪಕ್ಷ ನಾಯಕರಾಗಿದ್ದು, ಆ ಕಡೆ ವಯನಾಡಲ್ಲೂ ಗೆದ್ದು, ಈ ಕಡೆ ರಾಯಬರೇಲಿಯಲ್ಲೂ ಗೆದ್ದಿದ್ದು. ಸೊ ಇದನ್ನು ನೀವು ಯೋಚನೆ ಮಾಡಬೇಕು. ಅದೇನೋ ಟೈಮ್ ತಗೊಂಡು ಅಲ್ಲಿಗೆ ಸೀದಾ ಬಂದು ಮಾತಾಡ್ತೀನಿ ಅಂತ ಹೇಳಿದಿರಲ್ಲ, ಆ ಟೈಮಲ್ಲಾದರೂ ಮಾತಾಡಿ. ಅಥವಾ ಒಂದು ವಿಶೇಷವಾದ ಪ್ರೆಸ್ ಮೀಟ್ ಮಾಡೋದಂದರೆ ನಿಮ್ಗೊಂಥರ ಪಾನಿಪುರಿ ತಿನ್ನೋಕೆ ಹೋದಷ್ಟೇ ಖುಷಿ ಅಲ್ವಾ? ಅಂದರೆ ಅಷ್ಟು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಿ, ವೋಟ್ ಚೋರಿ ಅದು ಇದು ಅಂತ. ನಮ್ಮ ಕರ್ನಾಟಕದ ಆಳಂದ ಕ್ಷೇತ್ರವನ್ನು ಕೂಡ ಸೇರಿಸ್ಕೊಂಡೆಲ್ಲ ಪ್ರೆಸ್ ಮೀಟನ್ನು ಮಾಡಿದ್ದೀರಿ. ಈ ಬಜೆಟ್ ಹಾಗೂ ಭಾರತ ಒಂದು ಸತ್ತ ಆರ್ಥಿಕತೆ ಇವೆರಡನ್ನ ಕಂಬೈನ್ ಮಾಡಿ ಮೋದಿ ಸರ್ಕಾರಕ್ಕೆ ನೀವು ಯಾಕೆ ಲೆಫ್ಟ್ ಟು ರೈಟು ಚಾರ್ಜನ್ನು ಮಾಡಬಾರ್ದು? ಇಂಥ ಅವಕಾಶ ಮುಂದೆ ಸಿಗುತ್ತೋ ಸಿಗಲ್ವೋ. ಹಾಗಾಗಿ ಇದರ ಬಗ್ಗೆ ತುಂಬ ಸೀರಿಯಸ್ ಆಗಿ. ಹಾಗೆ ಮುಂದಿನ ಲೋಕಸಭೆಗೆ ಮತ್ತೆ ಮೋದಿ ಸರ್ಕಾರ ರೆಡಿ ಆಗ್ತಾ ಇದೆ. ಅಷ್ಟರೊಳಗೆ ನೀವು ಎಮರ್ಜ್ ಆಗಬೇಕಲ್ಲ. ಇಂಥ ಬಂಗಾರದಂಥ ಅವಕಾಶವನ್ನು ಇವತ್ತು ಬಿಟ್ಕೊಂಡ್ರೆ ಕೈ ತಪ್ಪಿದರೆ ಕೈಲಾಸ. ಹಾಗಾಗಿ ಹೀಗಿರೋ ಕೈಯಿಂದ ಈ ಅವಕಾಶವನ್ನು ಹೀಗೆ ಬಿಗಿಯಾಗಿ ಹಿಡ್ಕೊಳ್ಳಿ. ಇಲ್ಲಾಂದರೆ ಹೀಗೆ ಬಿಗಿಯಾಗಿ ಅಧಿಕಾರವನ್ನು ಹಿಡ್ಕೊಂಡಿರೋ ಮೋದಿ ಸರ್ಕಾರ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿಬಿಡುತ್ತೆ. ಆಮೇಲೆ ನೀವು ಭಾರತ್ ಓಡೋ ಯಾತ್ರೆ ಮಾಡಬೇಕಾಗುತ್ತೆ, ಭಾರತ್ ಜೋಡೋ ಯಾತ್ರೆ ಮಾಡಬೇಕಾಗುತ್ತೆ, ವೋಟ್ ಚೋರಿ ಅನ್ಬೇಕಾಗುತ್ತೆ, ಚುನಾವಣಾ ಫಿಕ್ಸಿಂಗ್ ಅಂದ್ಕೊಂಡು ಓಡಾಡಬೇಕಾಗುತ್ತೆ. ಇದೇ ಥರದಲ್ಲಿ ಓಡಾಡ್ಕೊಂಡು ಎಷ್ಟು ವರ್ಷ ಇರ್ತೀರಾ? ಈಗ ನಿಮಗೊಂದು ಒಳ್ಳೆ ಅವಕಾಶವನ್ನು ಮೋದಿ ಸರ್ಕಾರ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೊಟ್ಟು ಬಿಟ್ಟಿದೆ. ಇದನ್ನು ಬಳಸಿಕೊಳ್ಳಿ ರಾಹುಲ್ ಗಾಂಧಿ ಅವರೇ. ಈ ದೇಶದ ಜೆನ್ ಝಿ ಅಂತಾರಲ್ಲ, ಅವರೆಲ್ಲರೂ ನಿಮ್ಮ ಜೊತೆಗಿದ್ದಾರೆ. ಹಾಗಾಗಿ ಇದನ್ನು ಬಳಸ್ಕೊಂಡು ನೀವು ಮೋದಿ ಸರ್ಕಾರವನ್ನು ಲಾಕ್ ಮಾಡ್ಕೋತೀರಾ. ಹಾಗೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಒಬ್ಬ ಈ ಭಾರತದ ಬೆಳಕು, ದಾರಿದೀಪ, ಬೀದಿ ದೀಪ ಅಲ್ಲ ದಾರಿದೀಪ, ಈ ಥರವಾಗಿ ನಮ್ಮ ಭಾರತೀಯರಿಗೆ ಕಾಣ್ತೀರಾ ಅನ್ನುವ ಎಲ್ಲ ನಂಬಿಕೆಯೊಂದಿಗೆ ನಾನು ಅಲ್ಲಿ ತನಕ ಕಾಯ್ತಾ ಇರ್ತೀನಿ. ನೀವೇನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಹೊಸ ದಿಗಂತ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.